ಹಾಯ್ ಎವ್ರಿವನ್ ನೇಮಕಾತಿ ಬಿಗ್ ಅಪ್ಡೇಟ್ ಕೂಡ ಬಂದಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಒ.ಬಿ.ಸಿ ಮೀಸಲಾತಿ ಶೇಕಡ 10% ಹೆಚ್ಚಳಕ್ಕೆ ಶಿಫಾರಸು ಕೂಡ ಮಾಡಿದ್ದಾರೆ. ಏನು ಮಾಹಿತಿ ತಿಳಿಸ್ಕೊಡ್ತೀನಿ. ಇದೇನಾದರೂ ಇಂಪ್ಲಿಮೆಂಟ್ ಈಗ ಮಾಡೋ ಸಾಧ್ಯತೆ ಕಡಿಮೆ ಇರುತ್ತೆ. ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದ್ರೆ ಈಗ ಇರೋದೇ ನೇಮಕಾತಿ ಮಾಡ್ತಾ ಇಲ್ಲ, ಇನ್ನ ಇದೆಂತೂ ಆಗೋ ಸುದ್ದಿನೇ ಇಲ್ಲ. ಏನಾಗುತ್ತೆ ಅಂದ್ರೆ ಲೈಕ್ ನಿಮಗೆ ಗೊತ್ತಿರೋ ಹಾಗೆ ಒ.ಬಿ.ಸಿ ಕೂಡ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಒಂದು ಹೊಸದಾಗಿ ಸಮೀಕ್ಷೆ ಕೂಡ ಮಾಡಿದ್ದಾರೆ. ಶೈಕ್ಷಣಿಕ ಹಾಗೂ ಸಾಮಾಜಿಕ ಹಿಂದುಳಿದ ಅವರ ಆಧಾರದ ಮೇಲೆ ಸಮುದಾಯದಲ್ಲಿ ನ್ಯಾಯಯುತಕ್ಕೋಸ್ಕರ 251 ಪುಟಗಳ ವರದಿ ಕೂಡ ಸಲ್ಲಿಸಿದ್ದಾರೆ. ಆಯೋಗ ಸಂಪೂರ್ಣ ಶಿಫಾರಸನ್ನು ಕೂಡ ಅಳವಡಿಸಿದೆ ಅಂತ ಕೂಡ ಮಾಹಿತಿ ಬಂದಿದೆ. ಹೊಸ ವರದಿ ಕೂಡ ಸಲ್ಲಿಸಿದ್ದಾರೆ. ಲೈಕ್ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಹಿಂದುಳಿದ ವರ್ಗದ ನಿಮಗೆ ಇಲಾಖೆಯಿಂದ ನಿಮಗೆ ಒಂದು ಸರ್ವೆ ಕೂಡ ಮಾಡ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಶೈಕ್ಷಣಿಕ ಸರ್ವೆ ಅಂತ ಹೇಳ್ತಾರೆ. ಬಟ್ ಅದೊಂದು ಜಾತಿ ಗಣತಿ ಆಗಿರುತ್ತೆ. ಆ ಜಾತಿ ಗಣತಿ ಏನಾಗುತ್ತೆ ಅಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇನ್ನೇನು ಎಕ್ಸಿಟ್ ಕೂಡ ಆಗ್ತಾ ಇದ್ದಾರೆ, ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇದನ್ನ ರಿಸೀವ್ ಕೂಡ ಮಾಡ್ತಾರೆ. ಅಲ್ಲಿ ಏನು ಉಲ್ಲೇಖ ಆಗಿದೆ ಅಂದ್ರೆ ಹೊಸದಾಗಿ ಮೀಸಲಾತಿ ಕಲ್ಪಿಸಬೇಕು ಅಂತ ಉಲ್ಲೇಖ ಆಗಿದೆ. ಇದನ್ನ ಶೀಘ್ರದಲ್ಲೇ ಇಂಪ್ಲಿಮೆಂಟ್ ಮಾಡೋ ಸಾಧ್ಯತೆ ಕೂಡ ಕಡಿಮೆ ಇದೆ. ಬಿಕಾಸ್ ಹೊಸ ಮುಖ್ಯಮಂತ್ರಿ ಕೂಡ ಬರ್ತಾ ಇದ್ದಾರೆ. ಪ್ರಾಬಬಲಿ ಡಿ.ಕೆ. ಶಿವಕುಮಾರ್ ಕೂಡ ಆಗ್ಬೋದು. ನಂತರ ಏನ್ ಆಗುತ್ತೆ ಗೊತ್ತಿಲ್ಲ. ಒಟ್ಟಾರೆ ಕ್ಯಾಟಗರಿ 1ಗೆ 4% ಕೊಡಬೇಕು, 1B ಗೆ 4, 2A ಗೆ ಶೇಕಡ 10%, 2B ಗೆ ಹೆಚ್ಚು ಮುಸ್ಲಿಂ ಇರೋ ಕಾರಣ ಶೇಕಡ 6%, 2C ಗೆ ಶೇಕಡ 6%, 3A ಗೆ ಶೇಕಡ 4%, 3B ಗೆ ಶೇಕಡ 5%, 3C ಗೆ ಕ್ರಿಶ್ಚಿಯನ್ ಜೈನ್ ಆಡ್ ಮಾಡಿ ಶೇಕಡ 3% ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಕೂಡ ಒಪ್ಪಿತ್ತು. ಕೆಲವರು ಕೂಡ ದೂರು ಸಲ್ಲಿಸಿದ್ರು, ಇದು ಅವೈಜ್ಞಾನಿಕ ಅಂತ. ಸಾಕಷ್ಟು ಹಳೆ ಮಾಹಿತಿ ಕೂಡ ಇದೆ ಅಂತ ಹೇಳಿದ್ರು. ಈಗ ಹೊಸದಾಗಿ ಜಾತಿ ಗಣತಿ ಕೂಡ ಆಗಿದೆ. ಇನ್ ಕೇಸ್ ಈ 10% ರಿಸರ್ವೇಶನ್ ಹೆಚ್ಚಳ ಕೂಡ ಆದ್ರೆ ಅದು ಆಗೋದಿಲ್ಲ, ಸಂವಿಧಾನ ಬಾಹಿರ, ಸಂವಿಧಾನಕ್ಕೆ ಅದು ಒಪ್ಪಿಗೆ ಕೊಡೋದಿಲ್ಲ. ಆಲ್ರೆಡಿ 50% ನಿಮಗೆ ಮೀಸಲಾತಿ ಮಾತ್ರ ಮಾಡಬಹುದು ಅಂತೇಳಿ ಕೋರ್ಟ್ ಆದೇಶ ಕೂಡ ಇದೆ. ಈಗ ಆಲ್ರೆಡಿ 56% ಕೂಡ ಮಾಡಿ ಕೋರ್ಟ್ ಒಪ್ಪಿಲ್ಲ. ಇನ್ನ ಇದನ್ನ 10% ಅಡಿಷನಲ್ ಆಗಿ ಕೂಡ ಆಡ್ ಮಾಡಿದ್ರೆ ಅದು 66% ಪ್ಲಸ್ 60 ಪ್ಲಸ್ ಆಗುತ್ತೆ. ಇದು ಯಾವ ರೀತಿ ಮೀಸಲಾತಿ ಕೊಡ್ತಾರೆ ಗೊತ್ತಿಲ್ಲ. ಈ ರೀತಿ ಸಮಸ್ಯೆ ಕೂಡ ಆಗ್ತದೆ. ಇರೋ ಬರೋರಿಗೆ ಎಲ್ಲರೂ ಕೂಡ ಮೀಸಲಾತಿ ಕೊಟ್ರೆ ಆ ಮೀಸಲಾತಿ ಅನ್ನೋ ಪದದ ವ್ಯಾಲ್ಯೂವೇ ಇರೋದಿಲ್ಲ ಅಂತ ಕಷ್ಟಪಡ್ತಾ ಇದ್ದೀನಿ. ಇದು ಅಪ್ಡೇಟ್. ಈ ರೀತಿ ಮೀಸಲಾತಿ ಸಲ್ಲಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಹೊಸ ಮೀಸಲಾತಿ ಇದೊಂದು ದೊಡ್ಡ ಟೆನ್ಷನ್ ಕೂಡ ಆಗಿದೆ. ಇದನ್ನ ಪ್ರಾಬಬಲಿ ಇಂಪ್ಲಿಮೆಂಟ್ ಕೂಡ ಮಾಡಲ್ಲ ಅನ್ಕೋತೀನಿ. ಇಂಪ್ಲಿಮೆಂಟ್ ಮಾಡ್ತೀನಿ ಅಂದ್ರೆ ಎಲ್ಲಾ ನೇಮಕಾತಿಗಳು ಮುಂದೂಡಿಕೆ ಆಗೋದಂತೂ ಶತಸಿದ್ಧ ಅಂತ ಕಷ್ಟಪಡ್ತೀನಿ. ಥ್ಯಾಂಕ್ ಯು.